ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಓಂ ಸಂಸಾರಾರ್ಣವ ಘೋರೆ ಯತ್ಕರ್ಣಧಾರ ಸ್ವರೂಪಕಃ ನಮೋಸ್ತು ರಾಮಕೃಷ್ಣಾಯ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರೀತಿಯ ಬಂಧುಗಳೇ, ಇಂದು 2025 ಜನವರಿ 1. ಪ್ರತಿ ವರ್ಷ ಜನವರಿ 1 ಈ ದಿನವನ್ನು ಕಲ್ಪತರು ದಿನ ಎಂದು ಆಚರಿಸಲಾಗುತ್ತದೆ. ಶ್ರೀರಾಮಕೃಷ್ಣ ಭಕ್ತ ವಲಯದಲ್ಲಿ ಯಾರು ಇದ್ದಾರೆಯೋ ಅವರಿಗೆ ಕಲ್ಪತರು ದಿನದ ಮಹಿಮೆಯನ್ನು ವಿವರಿಸಿ ಹೇಳುವ ಅವಶ್ಯಕತೆ ಇಲ್ಲ. ಆದರೆ ನಾವು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀ ಕೃಷ್ಣನ ಜನ್ಮ ಕಥೆಯನ್ನು ಪೂರ್ತಿ ಚಿಂತನೆ ಮಾಡ್ತೇವೆ. ಅದೇ ರೀತಿ ನಾವು ಕ್ರಿಸ್ಮಸ್ ದಿನದಂದು ಕ್ರಿಸ್ತ ಸ್ವಾಮಿಯ ಜನ್ಮ ಕಥೆಯನ್ನು ಸ್ಮರಣೆಗೆ ತಂದುಕೊಳ್ಳುತ್ತೇವೆ. ಯಾವುದೇ ಒಂದು ವಿಶೇಷ ದಿನ ಅಂತ ಹೇಳಿದಾಗ ಆ ದಿನದ ಮಹಿಮೆ ಏನು, ಆ ದಿನದ ಹಿನ್ನೆಲೆಯಲ್ಲಿರುವ ಘಟನೆ ಯಾವುದು, ಇದನ್ನು ನಾವು ಮನಸ್ಸಿಗೆ ತಂದುಕೊಂಡು ಆ ದಿನದ ಮಹಿಮೆಯನ್ನು ಭಾವಿಸುವ ಪ್ರಯತ್ನವನ್ನು ಮಾಡತಕ್ಕದ್ದು. ಈ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿದ್ರೂ ಕೂಡ ಕಲ್ಪತರು ದಿನದ ಮಹಿಮೆಯನ್ನು ಒಂದು ಬಾರಿ ಸ್ಮರಿಸಿಕೊಳ್ಳುವುದು ಅತ್ಯಂತ ಸೂಕ್ತವಾದದ್ದು. ಕಲ್ಪತರು, ನೀನೆಮ್ಮ ಕಲ್ಪತರು ಹೇ ರಾಮಕೃಷ್ಣ, ಭಕ್ತರ ಕಲ್ಪತರು. ಕಲ್ಪತರು ಅಂತ ಹೇಳಿದಾಗ ದೇವಲೋಕದಲ್ಲಿ ಒಂದು ವೃಕ್ಷ ಇದೆ, ಅದು ನಾವು ಬಯಸಿದ್ದನ್ನು ನೀಡುತ್ತದೆ. ಆದ್ದರಿಂದ ಅದು ಕಲ್ಪಿಸಿದ್ದನ್ನು ಕೊಡುವ ವೃಕ್ಷ ಕಲ್ಪತರು. ಸ್ವಾಮಿ ಶಾರದಾನಂದಜಿಯವರು ಶ್ರೀರಾಮಕೃಷ್ಣರು ಕಲ್ಪತರು ಹೌದು, ಆದರೆ ಇತರ ಎಲ್ಲ ಕಲ್ಪತರುಗಳ ಹಾಗೆ ನಾವು ಬೇಡಿದ್ದನ್ನೆಲ್ಲ ಕೊಡುವುದಿಲ್ಲ. ಯಾವುದು ನಮಗೆ ಶ್ರೇಯಸ್ಕರವೋ, ಯಾವುದು ನಮ್ಮ ಉದ್ಧಾರಕ್ಕೆ ಸಹಾಯಕವಾಗುತ್ತದೆಯೋ ಅದನ್ನು ಮಾತ್ರ ಅನುಗ್ರಹಿಸುವಂತಹ ಕಲ್ಪತರು ಎಂದು ಹೇಳುತ್ತಾರೆ. ಈ ಒಂದು ಸಣ್ಣ ವ್ಯತ್ಯಾಸ ಇದೆ. ಶ್ರೀರಾಮಕೃಷ್ಣರು ಭಕ್ತರ ಕಲ್ಪತರು ಆಗಿದ್ದುದು ಕೇವಲ ಜನವರಿ 1, 1886 ಅಷ್ಟೇ ಅಲ್ಲ. ಅವರು ತಮ್ಮ ಜೀವನದುದ್ದಕ್ಕೂ ನಾವು ಅವಲೋಕಿಸಿದಾಗ ಗೊತ್ತಾಗುತ್ತದೆ, ಎಷ್ಟೋ ಬಾರಿ ಅನೇಕ ಭಕ್ತರ ಪಾಲಿಗೆ ಲೌಕಿಕ ಆಧ್ಯಾತ್ಮಿಕ ಇಷ್ಟಾರ್ಥವನ್ನು ಅನುಗ್ರಹಿಸಿದಂತಹ ಕಲ್ಪತರು ಆಗಿದ್ದಾರೆ. ಮೊದಲು ನಾವು ಕಲ್ಪತರು ದಿನದ ಮಹಿಮೆಯನ್ನು ನೆನಪಿಸಿಕೊಂಡು ಅನಂತರ ನಾವು ಶ್ರೀರಾಮಕೃಷ್ಣರು ತಮ್ಮ ಜೀವನದುದ್ದಕ್ಕೂ ಎಲ್ಲಿ ಕಲ್ಪತರುವಾಗಿದ್ದಾರೆ ಎಂಬುದನ್ನು ಸಂಕ್ಷೇಪವಾಗಿ ಗಮನಿಸುವ ಯೋಚನೆಯನ್ನು ಮಾಡೋಣ. 1886 ಜನವರಿ 1 ಅಂದು ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದುದರಿಂದ ಅದು ಹೊಸ ವರ್ಷ ಅಂತ ರಜಾ ದಿನ ಇತ್ತು. ಅವತ್ತು ಶುಕ್ರವಾರ. ಶ್ರೀರಾಮಕೃಷ್ಣರ ಹೆಚ್ಚಿನ ಭಕ್ತರೆಲ್ಲರೂ ಆಗ ಶ್ರೀರಾಮಕೃಷ್ಣರು ಇರುತ್ತಿದ್ದಂತಹ ಕಾಶೀಪುರದ ತೋಟದ ಮನೆಗೆ ಆಗಮಿಸಿದ್ದಾರೆ. ಶ್ರೀರಾಮಕೃಷ್ಣರ ಕಾಯಿಲೆ ಅಂದು ಸ್ವಲ್ಪ ಇಳಿಮುಖವಾಗಿತ್ತು. ಅವರಿಗೆ ಶಕ್ತಿಯ ಅನುಭವ ಆಗಿತ್ತು. ಆದ್ದರಿಂದ ಬಹಳ ದಿನಗಳ ನಂತರ ಅವರು ಒಂದು ಬಾರಿ ತೋಟದಲ್ಲಿ ಸುತ್ತಾಡಿಕೊಂಡು ಬರೋಣ ಅಂತ ಇಬ್ಬರು ಸೇವಕರೊಡಗೂಡಿ ಹೊರಡ್ತಾರೆ. ಕಾಶೀಪುರ ತೋಟದ ಮನೆಯಲ್ಲಿ ಒಳಗೂ ಹೊರಗೂ ಸುತ್ತ ಅಂಗಳದಲ್ಲೂ ಅನೇಕ ಭಕ್ತರು ಗುಂಪು ಗುಂಪಾಗಿ ಕುಳಿತುಕೊಂಡು
ಮಧ್ಯಾಹ್ನದ ಸಮಯ ಭಗವತ್ ವಿಚಾರವಾಗಿ ಮಾತನಾಡ್ತಾ ಇದ್ರು. ನಮ್ಮ ಮನಸ್ಸು ಕಾಶಿಪುರದ ತೋಟದ ಮನೆ ಕಲ್ಕತ್ತಾ ಅಲ್ಲಿಗೆ ಹೋಗಬೇಕು. 1886 ಜನವರಿ 1 ಶುಕ್ರವಾರ ಮಧ್ಯಾಹ್ನದ ಸಮಯ. ಅಂದು ರಜಾ ದಿನವಾದ್ದರಿಂದ ಅನೇಕ ಭಕ್ತರು ಕಾಶಿಪುರದ ತೋಟದ ಮನೆಯಲ್ಲಿ ಒಳಗೆ ಹೊರಗೆ ಅಂಗಳದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಗುಂಪು ಗುಂಪಾಗಿ ಕುಳಿತು ಭಗವತ್ ವಿಚಾರವಾಗಿ ಮಾತನಾಡುತ್ತಾ ಇದ್ದರು. ಆ ವೇಳೆಯಲ್ಲಿ ಶ್ರೀರಾಮಕೃಷ್ಣರ ಕಾಯಿಲೆ ಸ್ವಲ್ಪ ಚೇತರಿಸಿಕೊಂಡಿದೆ ಎಂಬ ಭಾವನೆ ಮೂಡಿದ್ದರಿಂದ ಅವರು ತಮ್ಮ ಕೋಣೆಯಿಂದ ಮೇಲ್ಗಡೆ ಮೊದಲನೆಯ ಮಹಡಿಯಲ್ಲಿ ಅವರ ಕೋಣೆ, ಅಲ್ಲಿಂದ ಇಳಿದು ನಿಧಾನವಾಗಿ ನಡೆದುಕೊಂಡು ಬರ್ತಾರೆ. ಅವರ ಜೊತೆಯಲ್ಲಿ ಇರುತ್ತಾರೆ. ಶ್ರೀರಾಮಕೃಷ್ಣರು ಆ ಕಾಶಿಪುರದ ತೋಟದ ಮನೆಯ ಪಶ್ಚಿಮದ ಬಾಗಿಲಿನಿಂದ ಹೊರಕ್ಕೆ ಬಂದರು. ದಕ್ಷಿಣದ ಕಡೆಗೆ ನಡೆದುಕೊಂಡು ಬರ್ತಾರೆ. ಅಲ್ಲಿ ದೊಡ್ಡ ಗೇಟ್ ಇರುತ್ತೆ. ಆ ಗೇಟ್ಗೆ ಹೋಗುವ ಮಾರ್ಗವಾಗಿ ಅವರು ನಿಧಾನವಾಗಿ ಹೆಜ್ಜೆ ಹಾಕಿಕೊಂಡು ಹೋಗ್ತಾ ಇದ್ದಾರೆ. ನಾವು ಈಗ ತಾನೇ ನೋಡಿದ ಹಾಗೆ ಹೆಚ್ಚಿನ ಭಕ್ತರೆಲ್ಲರೂ ಕಾಶಿಪುರದ ತೋಟದ ಮನೆಗೆ ಅಂದು ಬಂದಿದ್ದರು ಮತ್ತು ತರುಣ ಶಿಷ್ಯರೆಲ್ಲರೂ ಅಲ್ಲೇ ಇರುವವರು. ಅವರು ರಾತ್ರಿ ಇಡೀ ಜಪ ಧ್ಯಾನ ಸೇವೆಯಲ್ಲಿ ತೊಡಗಿದ್ದರಿಂದ ಈಗ ತಮ್ಮ ಕೋಣೆಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾ ಇದ್ರು. ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಿಂದ ಹೊರಗಡೆ ವಾಕ್ ಬಂದಿದ್ದಾರೆ ಎಂಬುದನ್ನು ಕಂಡು ಅನೇಕ ಭಕ್ತರು ಎದ್ದು ನಿಂತು ಬಾಗಿ ಅವರಿಗೆ ನಮಸ್ಕರಿಸಿ ಅವರ ಹಿಂದೆ ಹಿಂದೆ ನಡೆದುಕೊಂಡು ಬರ್ತಾರೆ. ಹೀಗೆ ಬರುವಾಗ ಬಲಬದಿಯಲ್ಲಿ ಗಿರೀಶ್ ಚಂದ್ರ ಘೋಷ್, ರಾಮಚಂದ್ರ ದತ್ತ, ಅತುಲ ಇವರು ಕುಳಿತುಕೊಂಡಿದ್ರು. ಶ್ರೀರಾಮಕೃಷ್ಣರು ಬಂದರು ಎಂಬುದನ್ನು ಗಮನಿಸಿಯೇ ಅವರು ಎದ್ದು ನಿಂತ್ಕೊಂಡ್ರು. ಶ್ರೀರಾಮಕೃಷ್ಣರಿಗೆ ಬಾಗಿ ನಮಸ್ಕರಿಸಿದರು. ಗಿರೀಶ ಅಥವಾ ಬೇರೆ ಭಕ್ತರು ಇನ್ಯಾವುದೇ ವಿಷಯವನ್ನು ಮಾತನಾಡುವುದಕ್ಕೆ ಮುನ್ನ ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದಂತೆ ಗಿರೀಶನನ್ನು ಉದ್ದೇಶಿಸಿ, ಗಿರೀಶ ನೀನು ಇದರ ಬಗ್ಗೆ ಅಂದರೆ ತಮ್ಮ ಕುರಿತು, ಶ್ರೀರಾಮಕೃಷ್ಣರು ನಾನು ಅಂತ ಹೇಳ್ತಾ ಇರಲಿಲ್ಲ, ಇದರ ಬಗ್ಗೆ ತಮ್ಮ ಬಗ್ಗೆ ಎಲ್ಲರ ಹತ್ತಿರ ಮಾತನಾಡಿಕೊಂಡು ಬರುತ್ತಿದ್ದೀಯಲ್ಲ, ನೀನು ಇಲ್ಲಿ ಅಂತಹುದೇನನ್ನು ಕಂಡೆ, ಏನು ನೀನು ತಿಳಿದುಕೊಂಡೆ ಎಂದು ಪ್ರಶ್ನಿಸಿಬಿಟ್ಟರು. ಮಹಿಮೆಯನ್ನು ಚೆನ್ನಾಗಿ ಅರಿತ ಎಂಥ ವ್ಯಕ್ತಿಯೇ ಆಗಿದ್ದರೂ ಈ ಬಗೆಯ ನೇರ ಪ್ರಶ್ನೆಯಿಂದ ಸ್ವಲ್ಪ ತಬ್ಬಿಬ್ಬಾಗಬೇಕು. ಆದರೆ ಗಿರೀಶ ಶ್ರದ್ಧೆಯ ಮೂರ್ತ ರೂಪ. ಗಿರೀಶ ಕವಿ, ನಾಟಕಕಾರ, ಭಾವುಕ ಅಷ್ಟೇ ಅಲ್ಲ, ಅವನಲ್ಲಿ ಪ್ರತ್ಯುತ್ಪನ್ನ ಮತಿತ್ವ ತುಂಬ ತೀಕ್ಷ್ಣವಾಗಿತ್ತು. ಯಾವ ಸಂದರ್ಭಕ್ಕೆ ತಕ್ಕ ಹಾಗೆ ಏನನ್ನು ಮಾತನಾಡಬೇಕು ಅನ್ನುವ ಪ್ರಜ್ಞೆ ಅವನಲ್ಲಿ ತುಂಬ ಇತ್ತು. ಆದ್ದರಿಂದ ಗಿರೀಶ ಈ ಪ್ರಶ್ನೆಗೆ ಬೆರಗಾಗಲಿಲ್ಲ. ಅವನು ಭಾವ ತುಂಬಿ ಅವನು ಶ್ರೀರಾಮಕೃಷ್ಣರಿಗೆ ಬಾಗಿ ನಮಸ್ಕರಿಸಿ ತನ್ನ ಹೃದಯಾಂತರಾಳದ ಭಾವನೆಯನ್ನು ಹೇಳಿಕೊಡುತ್ತಾನೆ. ಯಾರ ಮಹಿಮೆಯನ್ನು ವರ್ಣಿಸಿ ಮುಗಿಸಲು ವ್ಯಾಸ ವಾಲ್ಮೀಕಿಗಳಿಗೂ ಸಾಧ್ಯವಾಗಲಿಲ್ಲವೋ ಅಂತಹ ಮಹಾಮಹಿಮನನ್ನು ಅಲ್ಪನಾದ ನಾನು ಏನು ತಾನೇ ಬಣ್ಣಿಸಬಲ್ಲೆ. ವ್ಯಾಸರು ವರ್ಣನೆ ಮಾಡಿದ್ದು ಮಹಾಭಾರತದಲ್ಲಿ ಶ್ರೀಕೃಷ್ಣನನ್ನು, ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಶ್ರೀರಾಮನನ್ನು ವರ್ಣನೆ ಮಾಡಿದ್ದು. ಶ್ರೀರಾಮ ಶ್ರೀಕೃಷ್ಣ ಇಬ್ಬರು ಪೂರ್ಣ ಬ್ರಹ್ಮ ಪರಮೇಶ್ವರರು.
ಈಗ ಅದೇ ಪೂರ್ಣ ಬ್ರಹ್ಮ ಪರಮೇಶ್ವರ ಯಾರು ಶ್ರೀರಾಮನಾಗಿ ಬಂದಿದ್ದನೋ, ಯಾರು ಶ್ರೀ ಕೃಷ್ಣನಾಗಿ ಬಂದಿದ್ದನೋ, ಅವನೇ ಇಂದು ಶ್ರೀರಾಮಕೃಷ್ಣನಾಗಿ ಆಗಮಿಸಿರುವಾಗ ಅವನ ಮಹಿಮೆಯನ್ನು, ಯಾರ ಮಹಿಮೆಯನ್ನು ಬಣ್ಣಿಸಿ ಮುಗಿಸಲು ವ್ಯಾಸರಿಗೂ ವಾಲ್ಮೀಕಿಗಳಿಗೂ ಸಾಧ್ಯವಾಗಲಿಲ್ಲವೋ ಅದನ್ನು ಅಲ್ಪನಾದ ನಾನು ಏನು ತಾನೇ ವರ್ಣಿಸಬಲ್ಲೆ. ಇದು ಗಿರೀಶನ ಭಾವನೆ, ಅದು ಅವನ ಹೃದಯಾಂತರಾಳದ ಭಾವನೆ. ಅದು ಕೇವಲ ಗಿರೀಶನ ಭಾವನೆ ಅಷ್ಟೇ ಅಲ್ಲ, ಅವನು ಅಲ್ಲಿ ಇರುವ ಎಲ್ಲ ಭಕ್ತರ ಪ್ರತಿನಿಧಿಯಾಗಿ ಇದ್ದವನು. ಎಲ್ಲ ಭಕ್ತರ ಪರವಾಗಿ ಅವನು ಆ ಮಾತನ್ನು ಹೇಳಿದ್ದು. ಶ್ರೀರಾಮಕೃಷ್ಣರು ಆ ಮಾತನ್ನು ಕೇಳಿ ಅತ್ಯಂತ ಸಂಪ್ರೀತರಾದರು. ಅವರು ಭಾವಾವಸ್ಥೆಗೇರಿದ್ರು. ಅವರು ನಾನು ನಿಮಗೆ ಇನ್ನೇನು ತಾನೇ ಹೇಳಲಿ, ನಾನು ನಿಮಗೆ ಇನ್ನೇನು ತಾನೇ ಹೇಳಲಿ, ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿಯುಂಟಾಗಲಿ ಎಂದು ಆಶೀರ್ವದಿಸಿದರು. ಸಮಾಧಿ ಸ್ಥಿತಿಯಲ್ಲಿ ಶ್ರೀರಾಮಕೃಷ್ಣರ ಆಶೀರ್ವಾದ ಅದು ಎಂಥ ಒಂದು ಅದ್ಭುತವನ್ನು ಉಂಟು ಮಾಡಿತು ಎಂಬುದನ್ನು ಯಾರು ಅಲ್ಲಿ ಇದ್ದರೋ ಅವರು ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. ಅದು ಅಲ್ಲಿ ಇಡೀ ವಾತಾವರಣದಲ್ಲಿ ಆಧ್ಯಾತ್ಮಿಕ ಶಕ್ತಿ ಸಂಚಾರಗೈದು ಎಂಥ ಒಂದು ಆನಂದದ ಕೋಲಾಹಲವನ್ನು ಉಂಟು ಮಾಡಿತು ಎಂಬುದು ನಮ್ಮ ಕಲ್ಪನೆಗೂ ಎಟುಕದು. ಶ್ರೀರಾಮಕೃಷ್ಣರ ಆರೋಗ್ಯ ಚೆನ್ನಾಗಿಲ್ಲ, ಕ್ಯಾನ್ಸರ್ ಕಾಯಿಲೆಯಿಂದ ಅವರು ತೊಂದರೆ ಪಡುತ್ತಿದ್ದಾರೆ. ಅವರ ಕಾಯಿಲೆ ಗುಣಮುಖವಾಗುವ ತನಕ ನಾವು ಯಾರೂ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಬಾರದು ಎಂದು ಎಲ್ಲ ಭಕ್ತರು ತೀರ್ಮಾನವನ್ನೇನೋ ಮಾಡಿದ್ರು. ಆದರೆ ಈ ಕ್ಷಣದಲ್ಲಿ ಅದು ಮರೆತು ಹೋಯಿತು. ಮೊದಲು ಗಿರೀಶ್ ಘೋಷ್ ಗಟ್ಟಿಯಾಗಿ ಜೈ ರಾಮಕೃಷ್ಣ ಜೈ ರಾಮಕೃಷ್ಣ ಎಂದು ಘೋಷಿಸುತ್ತಾ ಶ್ರೀರಾಮಕೃಷ್ಣರಿಗೆ ಉದ್ದಂಡ ಪ್ರಣಾಮವನ್ನು ಮಾಡ್ತಾನೆ. ಎಲ್ಲ ಭಕ್ತರು ಜೈ ರಾಮಕೃಷ್ಣ ಅಂತ ಆನಂದದ ಜಯಘೋಷವನ್ನು ಮಾಡಿದ್ರು. ಆ ಧ್ವನಿ ಆಕಾಶದಲ್ಲೆಲ್ಲ ಪ್ರತಿಧ್ವನಿಸಿತು. ಒಬ್ಬೊಬ್ಬ ಭಕ್ತರು ಶ್ರೀರಾಮಕೃಷ್ಣರಿಗೆ ಬಾಗಿ ಬಾಗಿ ಉದ್ದಂಡ ಪ್ರಣಾಮವನ್ನು ಮಾಡಿದ್ರು. ಶ್ರೀರಾಮಕೃಷ್ಣರು ಪ್ರತಿಯೊಬ್ಬರಿಗೂ ಎದೆಯನ್ನು ಸ್ಪರ್ಶಿಸಿ ತಲೆಯನ್ನು ಸ್ಪರ್ಶಿಸಿ ಆಶೀರ್ವದಿಸಿದರು. ಇನ್ನು ಕೆಲವರಿಗೆ ಅವರ ಕಿವಿಯಲ್ಲಿ ಮಂತ್ರವನ್ನು ಉಚ್ಚರಿಸಿದರು. ಶ್ರೀರಾಮಕೃಷ್ಣರು ಈ ಹಿಂದೆ ದಕ್ಷಿಣೇಶ್ವರದಲ್ಲಿ ಈ ರೀತಿ ಮಾಡಿದ್ದನ್ನು ಹಲವಾರು ಜನ ಕಂಡಿದ್ರು. ಆದರೆ ಅದು ಎಲ್ಲೋ ಒಬ್ರಿಗೋ ಇಬ್ರಿಗೋ ಅಷ್ಟೇ, ಸಾಮೂಹಿಕವಾಗಿ ನೂರಾರು ಜನರಿಗೆ ಅಲ್ಲ. ಇಂದು ಶ್ರೀರಾಮಕೃಷ್ಣರು ತಮ್ಮ ಕರುಣೆಯ ಕಟ್ಟಿಯೊಡೆದು ಕಲ್ಪತರುವಾಗಿ ಅಲ್ಲಿ ಸೇರಿದ ಎಲ್ಲರಿಗೂ ವಿಶೇಷ ಕೃಪೆಯನ್ನು ಮಾಡಿದರು. ಶ್ರೀರಾಮಕೃಷ್ಣರೇ ಒಂದು ಮಾತನ್ನು ಹೇಳುತ್ತಿದ್ದರು. ಮಲಯ ಮಾರುತ ಬೀಸಿದಾಗ ಎಲ್ಲ ಮರಗಳು ಚಂದನದ ಮರಗಳಾಗುತ್ತವೆ. ಹಾಗೆಯೇ ಇಂದು ಶ್ರೀರಾಮಕೃಷ್ಣರ ಕೃಪೆ ಎನ್ನುವ ಮಲಯ ಮಾರುತ ಬೀಸಿದೆ, ಎಲ್ಲ ಮರಗಳು ಚಂದನದ ಮರ ಆಗ್ತಾ ಇವೆ. ಶ್ರೀರಾಮಕೃಷ್ಣರು ತಮ್ಮ ಅಂತಿಮ ದಿನ ಸಮೀಪಿಸಿರುವಾಗ ತಮ್ಮ ಏನಂತ ಹೇಳಬೇಕು, ಮಾನವತ್ವದ ಪರದೆಯನ್ನು ಕಿತ್ತೆಸೆದು ದೈವತ್ವದಲ್ಲಿ ಪ್ರತಿಷ್ಠಿತರಾಗುತ್ತಿದ್ದಾರೆ. ಶ್ರೀರಾಮಕೃಷ್ಣರ ಆ ಅದ್ಭುತ ಸ್ಪರ್ಶದ ಪ್ರಭಾವ ಒಬ್ಬೊಬ್ಬರ ಮೇಲೆ ಒಂದೊಂದು
ರೀತಿಯಾಗಿ ಆಯಿತು. ಕೆಲವರು ಆನಂದದ ಆವೇಗವನ್ನು ತಾಳಲಿಕ್ಕಾಗದೆ ನೆಲದ ಮೇಲೆ ಬಿದ್ದು ಹೊರಳಾಡಿದರು. ಇನ್ನು ಕೆಲವರು ಆನಂದೋತ್ಕರ್ಷ ಭರಿತರಾಗಿ ಗಟ್ಟಿಯಾಗಿ ಅತ್ತರು, ಗಟ್ಟಿಯಾಗಿ ನಕ್ಕರು. ಇನ್ನು ಕೆಲವರು ಪಕ್ಕದಲ್ಲಿರುವ ಗಿಡದಿಂದ ಕೆಲವು ಹೂಗಳನ್ನು ತಂದು ಶ್ರೀರಾಮಕೃಷ್ಣರ ಪಾದಗಳಲ್ಲಿ ಅರ್ಪಿಸಿದರು. ಇನ್ನು ಕೆಲವರು ಜಡವತ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಕ್ಕಿದ್ದ ಹಾಗೆ ಶಾಕ್ ಹೊಡೆದ್ರೆ ಹೇಗಾಗುತ್ತೋ ಹಾಗೆ ಜಡವತ್ ಕಲ್ಲಿನಂತೆ ಕುಳಿತುಕೊಂಡು ಬಿಟ್ರು. ಇನ್ನು ಕೆಲವರು ಇಲ್ಲಿ ಇಂಥ ಒಂದು ಆನಂದದ ಕೋಲಾಹಲ ನಡೆಯುತ್ತಿದೆ, ಈ ತರುಣ ಶಿಷ್ಯರು ಈ ಅವಕಾಶವನ್ನು ಕಳೆದುಕೊಂಡು ಬಿಟ್ರಲ್ಲ ಅಂತ ಕೂಗಿ, ಅವರೆಲ್ಲ ಕಾಶಿಪುರದ ತೋಟದ ಮನೆಯ ಒಳಗಡೆ ಇದ್ರು, ಕೂಗಿ ಅವರನ್ನು ಕರೆಯುತ್ತಾ ಇದ್ದಾರೆ. ಹೀಗೆ ಶ್ರೀರಾಮಕೃಷ್ಣರು ವಿಶೇಷ ಕೃಪೆಗೈದಾಗ ಅಲ್ಲಿ ಒಂದು ಅಲೌಕಿಕ ವಾತಾವರಣ ನಿರ್ಮಾಣಗೊಂಡಿತು. ಒಬ್ಬೊಬ್ಬ ಭಕ್ತರಿಗೆ ಅವರ ಮನಸ್ಸಿನಲ್ಲಿ ಯಾವ ಒಂದು ಆಧ್ಯಾತ್ಮಿಕ ಅನುಭವಕ್ಕಾಗಿ ಹಾತೊರೆಯುವಿಕೆ ಇದ್ದಿತೋ ಅದೇ ಪೂರ್ಣವಾಯಿತು. ಅವರ ಮನಸ್ಸಿನಲ್ಲಿದ್ದ ಆಕಾಂಕ್ಷೆ, ಆಧ್ಯಾತ್ಮಿಕ ಆಕಾಂಕ್ಷೆ ಅದೇ ಪೂರ್ಣವಾಯಿತು. ಭಕ್ತರ ಕಲ್ಪತರು, ಭಕ್ತರ ಕಲ್ಪತರು. ಒಬ್ಬ ಭಕ್ತ ಇದ್ದ ಹಾರಾಣಚಂದ್ರ. ಅವನು ಶ್ರೀರಾಮಕೃಷ್ಣರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದಾಗ ಅವನ ಭಾಗ್ಯವೋ ಭಾಗ್ಯ, ಶ್ರೀರಾಮಕೃಷ್ಣರು ಅವನ ತಲೆಯ ಮೇಲೆ ತಮ್ಮ ಪಾದವನ್ನು ಇಟ್ಟು ಆಶೀರ್ವಾದ ಮಾಡಿದ್ರು. ಆ ದಿನ ಈ ಬಗೆಯ ಆಶೀರ್ವಾದ ಬೇರೆ ಯಾರ ಪಾಲಿಗೂ ಲಭ್ಯ ಇರಲಿಲ್ಲ. ಅವನು ಮುಂದೆ ಪ್ರತಿ ವರ್ಷ ತನ್ನ ಮನೆಯಲ್ಲಿ 1ನೇ ತಾರೀಖಿನಂದು ಈ ದಿನವನ್ನು ಉತ್ಸವವಾಗಿ, ಹಬ್ಬವಾಗಿ ಆಚರಿಸ್ತಾ ಇದ್ದ. ಅವನ ಭಾಗ್ಯವೋ ಭಾಗ್ಯ, ಭಕ್ತರ ಕಲ್ಪತರು. ರಾಮಲಾಲ ಶ್ರೀರಾಮಕೃಷ್ಣರ ಅಣ್ಣನ ಮಗ. ಅವನು ಹೇಳುತ್ತಾನೆ, ನಾನು ಹಿಂದೆ ಇಷ್ಟ ದೇವತೆಯ ಧ್ಯಾನವನ್ನು ಮಾಡುತ್ತಾ ಇದ್ದೆ. ಹಾಗೆ ಮಾಡುವಾಗ ನನಗೆ ಇಷ್ಟ ದೇವತೆಯ ಯಾವುದಾದರೊಂದು ಭಾಗ ಮಾತ್ರ ಅಂತರ್ದೃಷ್ಟಿಗೆ ಗೋಚರಿಸ್ತಾ ಇತ್ತು. ಉದಾಹರಣೆಗೆ ಭಗವಂತನ ಅಥವಾ ಅವನ ಇಷ್ಟ ದೇವತೆಯ ಪಾದ ಪದ್ಮಗಳು, ಅಥವಾ ಅವನ ಇಷ್ಟ ದೇವತೆಯ ಶರೀರದ ಮೇಲ್ಭಾಗ, ಹೀಗೆ ಯಾವುದಾದರೊಂದು ಅಂಗ ಗೋಚರಿಸ್ತಾ ಇತ್ತು. ಆದರೆ ಇವತ್ತು ಶ್ರೀರಾಮಕೃಷ್ಣರು ಅವನ ಎದೆಯನ್ನು ಸ್ಪರ್ಶ ಮಾಡಲಿಕ್ಕಿಲ್ಲ. ಅವನಿಗೆ ತನ್ನ ಇಷ್ಟ ದೇವತೆಯ ಪೂರ್ಣ ರೂಪ ಸರ್ವಾಂಗ ಸುಂದರವಾಗಿ ಹೃತ್ಕಮಲದಲ್ಲಿ ಯಾವ ರೀತಿ ಗೋಚರಿಸಿತು ಅಂದ್ರೆ ಸಜೀವವಾಗಿ ಗೋಚರಿಸಿತು, ಮತ್ತು ಆ ಇಷ್ಟ ದೇವತೆ ತನ್ನನ್ನು ಆಕರ್ಷಿಸುತ್ತಿದ್ದಾನೆ ಎಂಬ ವಿಶೇಷ ಅನುಭವ ಆಯಿತು. ರಾಮಲಾಲ ನನ್ನ ಜೀವನ ಧನ್ಯವಾಯಿತು ಎಂದು ಭಾವಿಸಿದ ಭಕ್ತರ ಕಲ್ಪತರು. ಶ್ರೀರಾಮಕೃಷ್ಣರ ಬಳಿಗೆ ಬರುತ್ತಿದ್ದ ಒಬ್ಬ ವಿಶಿಷ್ಟ ವ್ಯಕ್ತಿ ಅಕ್ಷಯ ಕುಮಾರ ಸೇನ. ಅವನು ಮುಂದೆ ಶ್ರೀರಾಮಕೃಷ್ಣ ಪೂಂಥಿ ಎಂಬ ಒಂದು ಶ್ರೇಷ್ಠ ಕಾವ್ಯವನ್ನು, ಶ್ರೀರಾಮಕೃಷ್ಣರ ಕುರಿತಾದ ಕಾವ್ಯವನ್ನು ರಚಿಸುತ್ತಾನೆ. ಅವನೊಬ್ಬ ಸಾಮಾನ್ಯ ವ್ಯಕ್ತಿ. ಅವನು ಹಿಂದೆ 2-3 ಬಾರಿ ಶ್ರೀರಾಮಕೃಷ್ಣರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಹೋಗಿದ್ದಾಗ ಶ್ರೀರಾಮಕೃಷ್ಣರು ತಮ್ಮ ಪಾದವನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಟ್ಟಿದ್ರು. ಅವನಿಗೆ ತುಂಬಾ ನೋವಾಗಿತ್ತು. ಇಂದು ಎಲ್ಲರೂ ಬಂದು ಶ್ರೀರಾಮಕೃಷ್ಣರ ಪಾದಗಳಲ್ಲಿ ಶರಣಾಗುತ್ತಿರುವಾಗ ಅವನು ದೂರದಲ್ಲಿ ನಿಂತು ನೋಡುತ್ತಾ ಇದ್ದ. ನಾನು ಏನು ಮಾಡಲಿ ಅಂತ ಅವನು ಯೋಚಿಸುತ್ತಿರಬಹುದು. ಶ್ರೀರಾಮಕೃಷ್ಣರು ಅವನನ್ನು ನೋಡಿ ತಕ್ಷಣ ಹತ್ತಿರ ಕರೆಯುತ್ತಾರೆ.
ಅವನು ಅಲ್ಲಿಯೇ ಇದ್ದಂತಹ ಒಂದೆರಡು ಸಂಪಿಗೆ ಹೂಗಳನ್ನು ಎತ್ತಿ ಶ್ರೀರಾಮಕೃಷ್ಣರ ಪಾದಗಳಿಗೆ ಅರ್ಪಿಸ್ತಾನೆ. ಶ್ರೀರಾಮಕೃಷ್ಣರು ಅವನ ಎದೆಯನ್ನು ಸ್ಪರ್ಶ ಮಾಡಿದ್ರು, ಅವನ ಕಿವಿಯಲ್ಲಿ ಒಂದು ಮಂತ್ರವನ್ನು ಉಚ್ಚರಿಸಿದರು. ಆ ಮಂತ್ರ ಉಚ್ಚಾರದ ಪ್ರಭಾವ ಆಶ್ಚರ್ಯಕರವಾಗಿತ್ತು. ಅವನಿಗೆ ಏನು ಆಯಿತು ಗೊತ್ತಿಲ್ಲ, ಅವನು ಆನಂದದ ರಭಸವನ್ನು ತಾಳಲಾರದೆ ನೆಲದ ಮೇಲೆ ಬೀಳ್ತಾನೆ, ನೆಲದ ಮೇಲೆ ಬಿದ್ದು ಹೊರಳಾಡ್ತಾನೆ. ಅವನ ಕೈಕಾಲುಗಳೆಲ್ಲ ಆ ಆನಂದದ ರಭಸಕ್ಕೆ ಮುರುಟಿಕೊಳ್ಳುತ್ತವೆ. ಅವನು ಪ್ರೇಮಾಶ್ರುಗಳನ್ನು ಸುರಿಸುತ್ತಾನೆ. ಯಾರಿಗೆ ಗೊತ್ತು ಅವನಿಗೆ ಶ್ರೀರಾಮಕೃಷ್ಣರು ಯಾವ ದರ್ಶನವನ್ನು ಮಾಡಿಸಿದ್ರೋ ಏನೋ, ಅವನ ಇಷ್ಟ ದೇವತೆಯ ದರ್ಶನ ಆಯಿತೋ ಅಥವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನಿಗೆ ಆದ ಅನುಭವ ಅತ್ಯಂತ ವಿಶೇಷವಾದದ್ದು. ಪರುಷಮಣಿ ಸ್ಪರ್ಶದಲ್ಲಿ ನನ್ನ ಬಾಳಿದು ಗುರಿಯ ಮುಟ್ಟಿ ಸಾರ್ಥಕವಾಯಿತು. ಮಾಸ್ಟರ್ ಬರೆಯುವ ಪ್ರಕಾರ ಪರುಷಮಣಿ ಸ್ಪರ್ಶದಲ್ಲಿ ನನ್ನ ಬಾಳಿದು ಗುರಿಯ ಮುಟ್ಟಿ ಸಾರ್ಥಕವಾಯಿತು. ಭಕ್ತರ ಕಲ್ಪತರು, ಭಕ್ತರ ಕಲ್ಪತರು. ಶ್ರೀರಾಮಕೃಷ್ಣರು ಭಕ್ತರ ಕಲ್ಪತರು ಅನ್ನುವುದಕ್ಕೆ ಆ ದಿನ ನಡೆದಂತಹ ಇನ್ನೊಂದು ವಿಶಿಷ್ಟವಾದ ಘಟನೆ, ಬಹಳ ವಿಶೇಷವಾದ ಘಟನೆ. ಅದು ತರುಣ ವೈಕುಂಠನಾಥ ಸನ್ಯಾಲ ಅವನಿಗೆ ಸಂಬಂಧಪಟ್ಟದ್ದು. ಅವನಿಗೆ ಹಿಂದೆ ಶ್ರೀರಾಮಕೃಷ್ಣರೇ ಮಂತ್ರದೀಕ್ಷೆಯನ್ನು ಅನುಗ್ರಹಿಸಿದ್ದರು. ಅವನು ತಪ್ಪದೆ ಮಂತ್ರ ಜಪವನ್ನು ಮಾಡಿಕೊಂಡು ಬಂದಿದ್ದ. ಅವನು ಶ್ರೀರಾಮಕೃಷ್ಣರ ಬಳಿಯಲ್ಲಿ ತನಗೆ ಇಷ್ಟ ದೇವತೆಯ ದರ್ಶನವನ್ನು ಅನುಗ್ರಹಿಸಬೇಕು ಅಂತ ಕೇಳಿಕೊಂಡಿದ್ದ. ಶ್ರೀರಾಮಕೃಷ್ಣರು ಪ್ರತಿ ಬಾರಿ ಆ ವಿಷಯವನ್ನು ಮುಂದೂಡುತ್ತಾ ಬಂದಿದ್ರು. ಕಾಶಿಪುರದ ತೋಟದ ಮನೆಯಲ್ಲಿ ಶ್ರೀರಾಮಕೃಷ್ಣರು ಕಾಯಿಲೆಯಿಂದ ಕಷ್ಟಪಡುತ್ತಿದ್ದಾಗಲೂ ಅವನು 1-2 ಬಾರಿ ತನಗೆ ಇಷ್ಟ ದೇವತೆಯ ದರ್ಶನ ಅನುಗ್ರಹಿಸಬೇಕು, ತಮ್ಮ ಕೃಪೆ ಇಲ್ಲದಿದ್ದರೆ ಆ ಇಷ್ಟ ದರ್ಶನ ಸಾಧ್ಯವಿಲ್ಲ ಎಂದು ಕೇಳಿಕೊಂಡಿದ್ದ. ಶ್ರೀರಾಮಕೃಷ್ಣರು ಕೂಡ ಆಗ್ಲಿ ಅಪ್ಪ, ಈ ಕಾಯಿಲೆ ವಾಸಿಯಾದ ಕೂಡಲೇ ನಿನಗೆ ದರ್ಶನವನ್ನು ಮಾಡಿಸುತ್ತೇನೆ ಎಂದು ಹೇಳಿದ್ದರು. ಈಗ ಶ್ರೀರಾಮಕೃಷ್ಣರು ಭಕ್ತರ ಕಲ್ಪತರುವಾಗಿ ಮಹಾಪೂರದೋಪಾದಿಯಲ್ಲಿ ತಮ್ಮ ಕರುಣೆಯ ಸಾಗರವನ್ನು ಹರಿಯಬಿಟ್ಟಾಗ ವೈಕುಂಠನಾಥ ಸನ್ಯಾಲ, ಸ್ವಾಮಿ ದಯವಿಟ್ಟು ನನಗೂ ಕೃಪೆ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ. ಶ್ರೀರಾಮಕೃಷ್ಣರು ನಿನಗೆ ಏನು ದೊರೆಯಬೇಕೋ ಅದು ದೊರಕಿದೆ ಎಂದು ಹೇಳಿದ್ರು. ಸ್ವಾಮಿ ನೀವು ಹಾಗೆ ಹೇಳಿದ್ರೆ ಖಂಡಿತ ದೊರಕಿದೆ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಅದು ನನಗೆ ಗೊತ್ತಾಗುವಂತೆ, ನನ್ನ ಅರಿವಿಗೆ ಗೋಚರಿಸುವಂತೆ ದಯವಿಟ್ಟು ತಾವು ಅನುಗ್ರಹಿಸಬೇಕು. ವೈಕುಂಠ ಕೇಳಿಕೊಂಡ. ಶ್ರೀರಾಮಕೃಷ್ಣರು ಅವನ ಎದೆಯನ್ನು ಸ್ಪರ್ಶಿಸಿದರು. ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ಒಂದು ಆಶ್ಚರ್ಯಕರ ಭಾವಾಂತರ ಉಂಟಾಯಿತು. ಏನು ಆಯಿತು ಅಂದರೆ, ಸುತ್ತಲಿನ ಮನೆ, ಗಿಡ ಮರಗಳು, ಎಲ್ಲ ವೃಕ್ಷಗಳು, ಮನುಷ್ಯರು, ಅವನಿಗೆ ಎಲ್ಲದರ ಒಳಗಡೆ ಶ್ರೀರಾಮಕೃಷ್ಣರು ಕಾಣಿಸುತ್ತಿದ್ದಾರೆ. ಸಕಲ ಭುವನವಿದು ರಾಮಕೃಷ್ಣಮಯ, ಈ ರೀತಿ ಅವನಿಗೆ ಗೋಚರಿಸ್ತಾ ಇದೆ. ಪ್ರತಿಯೊಂದೊಂದರ ಒಳಗೂ ಅವನಿಗೆ ಶ್ರೀರಾಮಕೃಷ್ಣರು ಅನುಭವಕ್ಕೆ ಬರುತ್ತಾ ಇದ್ದಾರೆ. ಈ ಬಗೆಯ ಅನುಭವ ಅಂದು ಬೇರೆ ಯಾರಿಗೂ ಆಗಿರಲಿಲ್ಲ. ಅವನು ತನ್ನ ಆನಂದವನ್ನು ತಾಳಿಕೊಳ್ಳಲಾಗದೆ ಮನೆಯಲ್ಲಿ ಕೆಲವರೆಲ್ಲ ಯುವ ಶಿಷ್ಯರು ಇದ್ದಾರಲ್ಲ, ಅವರನ್ನು ಕೂಗಿ ಕರೀತಾನೆ, ಬನ್ನಿ ದಯವಿಟ್ಟು ಬೇಗ ಬನ್ನಿ,
ಶ್ರೀರಾಮಕೃಷ್ಣರು ಕರುಣೆಯ ಸಾಗರವಾಗಿದ್ದಾರೆ, ದಯವಿಟ್ಟು ಬನ್ನಿ ಅಂತ ಕೂಗಿ ಕರೆಯುತ್ತಾನೆ. ಶ್ರೀರಾಮಕೃಷ್ಣರು ಕರುಣೆಯ ಸಾಗರವೇ ಆಗಿದ್ದರು. ತರುಣ ವೈಕುಂಠನಿಗೆ ಆ ಅನುಭವ ಒಂದೆರಡು ನಿಮಿಷ, ಕೆಲವು ನಿಮಿಷ ಆಗಿದ್ದಲ್ಲ. ಆ ಅನುಭವ ಕೆಲವು ದಿನಗಳವರೆಗೆ ಮುಂದುವರಿಯುತ್ತೆ. ಅದು ಕೇವಲ ಸಂಮೋಹಿನಿಯೋ ವಶೀಕರಣವೋ ಅಲ್ಲ ಅನ್ನುವುದಕ್ಕೆ ಸಾಕ್ಷಿಯಾಗಿಯೋ ಎಂಬಂತೆ ಆ ಅನುಭವ ಅವನಿಗೆ ಹಲವಾರು ದಿನಗಳವರೆಗೆ ಮುಂದುವರಿಯುತ್ತೆ. ಅವನು ಎಲ್ಲೆಲ್ಲಿ ನೋಡುತ್ತಾನೆಯೋ ಅಲ್ಲೆಲ್ಲ ಶ್ರೀರಾಮಕೃಷ್ಣರ ಶ್ರೀಮುಖ ದರ್ಶನ ಆಗ್ತಾ ಇದೆ. ಪ್ರತಿಯೊಂದು ವಸ್ತುವಿನ ಒಳಗೆ, ಪ್ರತಿಯೊಬ್ಬೊಬ್ಬರ ಒಳಗೆ ಅವನಿಗೆ ಶ್ರೀರಾಮಕೃಷ್ಣರೇ ಗೋಚರಿಸುತ್ತಿದ್ದಾರೆ. ಅವನಿಗೆ 24 ಗಂಟೆ ಶ್ರೀರಾಮಕೃಷ್ಣರು ಕಾಣಿಸ್ತಾ ಇದ್ದಾರೆ. ಈ ರೀತಿ ಹಲವು ದಿನಗಳು ಕಳೆದವು. ಅವನಿಗೆ ಭಯನೂ ಆಯಿತು. ಅವನಿಗೆ ಆಫೀಸಿನ ಕೆಲಸ ಮಾಡ್ಲಿಕ್ಕಾಗ್ತಾ ಇಲ್ಲ, ಯಾವ ಕೆಲಸ ಕಾರ್ಯ ಮಾಡ್ಲಿಕ್ಕಾಗ್ತಾ ಇಲ್ಲ. ಶ್ರೀರಾಮಕೃಷ್ಣರ ದರ್ಶನ ಅವನನ್ನು ಮುಟ್ಟಿಕೊಂಡಿದೆ. ಅವನು ಅಂದ್ಕೊಂಡ, ಇದೇ ರೀತಿ ಮುಂದುವರೆದ್ರೆ ಎಲ್ಲಿ ನನಗೆ ಹುಚ್ಚು ಹಿಡಿದು ಬಿಡುತ್ತೋ ಏನ್ ಕಥೆನೋ. ಆಧ್ಯಾತ್ಮಿಕ ಅನುಭವವನ್ನು ತಾಳಿಕೊಳ್ಳಲಿಕ್ಕೆ ತುಂಬ ಮನಃಶಕ್ತಿ ಬೇಕಾಗುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಪ್ರಜ್ಞೆ ಇರಬೇಕಾಗುತ್ತೆ. ವೈಕುಂಠ ಹೆದರಿಬಿಟ್ಟ. ಹೇಗೆ ಅರ್ಜುನನಿಗೆ ವಿಶ್ವರೂಪ ದರ್ಶನ ಆದಾಗ ಅವನು ತತ್ತರಿಸಿ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಬಳಿಯಲ್ಲಿ, ದಯವಿಟ್ಟು ಈ ಅನುಭವವನ್ನು ಹಿಂದಕ್ಕೆ ತೆಗೆದುಕೋ, ನನಗೆ ನಿನ್ನ ಮೊದಲಿನ ರೂಪ ಚತುರ್ಭುಜ ರೂಪವನ್ನೇ ತೋರಿಸಿಕೊಡು ಎಂದು ಕೇಳಿಕೊಂಡನೋ, ಹಾಗೆಯೇ ಈಗಲೂ ಕೂಡ ವೈಕುಂಠ ಶ್ರೀರಾಮಕೃಷ್ಣರ ಮೊರೆ ಹೋಗಿ, ದಯವಿಟ್ಟು ಸ್ವಾಮಿ ಈ ಅನುಭವವನ್ನು ನೀವು ಹಿಂದಕ್ಕೆ ತೆಗೆದುಕೊಂಡು ಬಿಡಿ, ನನಗೆ ಈ ಅನುಭವದ ತೀವ್ರತೆಯನ್ನು ತಾಳಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ ಎಂದು ಹೇಳಿಬಿಟ್ಟ. ಶ್ರೀರಾಮಕೃಷ್ಣರು ಅವನ ಇಚ್ಛೆಯಂತೆ ಅವನನ್ನು ಸ್ಪರ್ಶಿಸಿ ಮುಂಚಿನಂತೆ ಮಾಡಿಬಿಟ್ರು. ಯಾವಾಗ ಶ್ರೀರಾಮಕೃಷ್ಣರ ಸ್ಪರ್ಶದಿಂದ ಅವನು ಮೊದಲಿನಂತೆ ಆದನೋ ಆಗ ಅವನಿಗೆ ಬಹಳ ಪಶ್ಚಾತ್ತಾಪ ಆಯಿತು. ನಾನು ಎಷ್ಟು ಆನಂದದಿಂದ ಇದ್ದೆ, ಶ್ರೀರಾಮಕೃಷ್ಣರನ್ನು 24 ಗಂಟೆ ಎಲ್ಲದರಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೆ. ನಾನು ಎಷ್ಟು ಮೂರ್ಖ, ನಾನು ಎಷ್ಟು ಬುದ್ಧಿಗೇಡಿಯಾಗಿ ಈ ಅನುಭವದಿಂದ ವಂಚಿತನಾಗಿ ಬಿಟ್ಟೆಯಲ್ಲ. ಹೆಚ್ಚಂದ್ರೆ ನನಗೆ ಏನಾಗ್ತಾ ಇತ್ತು, ಬುದ್ಧಿ ಭ್ರಮೆ ಆಗಿ ಹೋಗ್ತಾ ಇತ್ತು. ಹೋಗ್ಲಿ ಬಿಡಿ, ಭಗವಂತನ ದರ್ಶನ ಅಲ್ವಾ. ಹೆಚ್ಚಂದ್ರೆ ನನಗೆ ಏನಾಗ್ತಾ ಇತ್ತು, ಪ್ರಾಣ ಹೋಗ್ತಿತ್ತೇನೋ, ಹೋಗ್ಲಿ ಬಿಡಿ, ಅದರಲ್ಲೇನು. ಹೀಗೆ ವೈಕುಂಠ ತಾನು ತನ್ನ ಮೂರ್ಖತನದಿಂದ ಶ್ರೀರಾಮಕೃಷ್ಣರ ಹತ್ತಿರ ಆ ಅನುಭವವನ್ನು ಮರಳಿ ಪಡೆಯಲಿಕ್ಕೆ ಹೇಳಿಬಿಟ್ಟ ಅಲ್ಲ, ಅದಕ್ಕಾಗಿ ಇನ್ನಿಲ್ಲದ ಹಾಗೆ ಪರಿತಪಿಸಿದ. ಶ್ರೀರಾಮಕೃಷ್ಣರ ಹತ್ರ ಮನಸ್ಸಿನಲ್ಲೇ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಂಡ. ಆ ಪ್ರಾರ್ಥನೆಯ ಫಲವಾಗಿ ಶ್ರೀರಾಮಕೃಷ್ಣರು ಅವನಿಗೆ ಒಂದು ವಿಶೇಷ ಕೃಪೆಯನ್ನು ಮಾಡಿದ್ರು. ಅದು ಏನು ಅಂದ್ರೆ, ಅವನು ಬಯಸಿದಾಗಲೆಲ್ಲ ಅವನಿಗೆ ಎಲ್ಲ ಕಡೆ ಶ್ರೀರಾಮಕೃಷ್ಣರ ದರ್ಶನ ಆಗುತ್ತಾ ಇತ್ತು. ಈಗ ಅವನಿಗೆ ತುಂಬಾ ಸಮಾಧಾನ ಆಯಿತು, ಸಂತೋಷ ಆಯಿತು. ಭಕ್ತರ ಕಲ್ಪತರು, ಶ್ರೀರಾಮಕೃಷ್ಣರು ಭಕ್ತರ ಕಲ್ಪತರು. ಗಿರೀಶ್ ಘೋಷ್, ರಾಮಚಂದ್ರ ದತ್ತ, ಈ ಎಲ್ಲ ಭಕ್ತರು ಸೇರಿಕೊಂಡು ಕಲ್ಪತರು ದಿನದ ಬಗ್ಗೆ ಅನಂತರ ಆಲೋಚನೆ ಮಾಡಿದ್ರು. ಶ್ರೀರಾಮಕೃಷ್ಣರು ಅವತ್ತು ತಮ್ಮ ಕರುಣೆಯ ಬಾಗಿಲನ್ನು, ಕೃಪೆಯ ಬಾಗಿಲನ್ನು ಎಲ್ರಿಗೂ
ಯಾರಂದ್ರೆ ಅವರಿಗೆ ಯೋಗ್ಯತೆ ಅಯೋಗ್ಯತೆಯನ್ನು ಗಮನಿಸದೆ ತೆರೆದು ಇಟ್ಟಿದ್ದರಲ್ಲ, ಅದು ಕಲ್ಪತರುವಿನ ಲಕ್ಷಣ. ಆದ್ದರಿಂದ ನಾವು ಈ ದಿನವನ್ನು, ಜನವರಿ 1ನೇ ದಿನಾಂಕವನ್ನು ಕಲ್ಪತರು ದಿನ ಎಂದು ಆಚರಿಸೋಣ ಎಂದು ತೀರ್ಮಾನಿಸಿದರು. ಕಲ್ಪತರು ದಿನದ ವಿಶೇಷ ಏನು ಅಂದ್ರೆ, ಶ್ರೀರಾಮಕೃಷ್ಣರು ಅಂದು ಕಾಶೀಪುರದ ತೋಟದ ಮನೆಗೆ ಆಗಮಿಸಿದ ಯಾರು ಯಾರು ಭಕ್ತರು ಇದ್ದಾರೋ ಅವರೆಲ್ಲರ ಮೇಲೆ ವಿಶೇಷ ಕೃಪೆ ಮಾಡಿದ್ರು. ಅವರೆಲ್ಲರಿಗೂ ಅವರಿಗೆ ಯಾವ ದರ್ಶನ ಬೇಕೋ, ಯಾವ ಇಷ್ಟ ಅನುಗ್ರಹ ಆಗಬೇಕೋ ಆ ಅನುಗ್ರಹವನ್ನು ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ತರುಣ ಶಿಷ್ಯರು ಯಾರು ಮುಂದೆ ಸನ್ಯಾಸಿಗಳಾಗುತ್ತಾರೆಯೋ ಆ ಯುವ ಶಿಷ್ಯರು ಯಾರೂ ಇರಲಿಲ್ಲ. ಯಾರು ಹಗಲು ರಾತ್ರಿ ಶ್ರೀರಾಮಕೃಷ್ಣರ ಸೇವೆಯನ್ನು ಮಾಡಿದ್ರೋ, ಯಾರು ಕಾಶೀಪುರದ ತೋಟದ ಮನೆಯಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದರೋ ಆ ಯುವ ಶಿಷ್ಯರು ಯಾರೂ ಅಲ್ಲಿ ಇರಲಿಲ್ಲ. ಇದು ಏನು ಉದ್ದೇಶಪೂರ್ವಕವಾಗಿ ಹೀಗೆ ಆಯ್ತೇನೋ? ಶ್ರೀರಾಮಕೃಷ್ಣರು ಒಂದು ಮಾತನ್ನು ಹೇಳಿದ್ರು, ನನ್ನ ಅಂತಿಮ ದಿನಗಳಲ್ಲಿ ಭಕ್ತರಲ್ಲಿ ಅಂತರಂಗ ವಲಯಕ್ಕೆ ಸೇರಿದವರು, ಬಹಿರಂಗ ವಲಯಕ್ಕೆ ಸೇರಿದವರು ಎಂದು 2 ವಿಭಾಗ ಆಗುತ್ತದೆ. ಅದೇ ರೀತಿ ಇಲ್ಲಿ ಶ್ರೀರಾಮಕೃಷ್ಣರು ಅಂತರಂಗ ವಲಯಕ್ಕೆ ಸೇರಿದ ಯಾರು ಮುಂದೆ ಸನ್ಯಾಸಿ ಶಿಷ್ಯರಾಗುತ್ತಾರೆಯೋ ಅಂಥ ಯುವ ಸನ್ಯಾಸಿ ಶಿಷ್ಯರಿಗೆ ಯಾವ ಕೃಪೆಯನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಕಾರಣ ಅವರು ಅದಾಗಲೇ ಪಡೆದುಕೊಂಡು ಆಗಿದೆ. ಅವರಿಗೆ ಶ್ರೀರಾಮಕೃಷ್ಣರು ಮಾನಸಿಕವಾಗಿ ಅದಾಗಲೇ ವಿಶೇಷ ಅನುಭವಗಳನ್ನು ನೀಡಿ ಆಗಿದೆ. ಕಲ್ಪತರು ದಿನದಂದು ಗೃಹಸ್ಥ ಭಕ್ತರಿಗೆ ಮಾತ್ರ ಶ್ರೀರಾಮಕೃಷ್ಣರು ಕಲ್ಪತರುವಾಗಿ ವಿಶೇಷ ಆಶೀರ್ವಾದವನ್ನು ಮಾಡಿದರು. ಇದು ಯಾವ ರೀತಿ ಎಂಬುದನ್ನು ಮಾಸ್ಟರ್ ಮಹಾಶಯ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಒಬ್ಬ ಮಾವಿನ ಹಣ್ಣು ಮಾರುವ ವ್ಯಾಪಾರಿ ಇರ್ತಾನೆ. ಅವನು ಬೆಳಿಗ್ಗೆ ಮಾರಾಟ ಮಾಡುವಾಗ ತುಂಬಾ ಹೆಚ್ಚು ರೇಟ್ ಇಟ್ಟಿರ್ತಾನೆ. 200 ರೂಪಾಯಿ kg. ಅವನು 1 ಪೈಸೆ ಕಡಿಮೆ ಮಾಡಲ್ಲ. ಒಂಚೂರು ಏನೋ ದರವನ್ನು ಕಡಿಮೆ ಮಾಡುವುದಿಲ್ಲ, ಸಸ್ತಾ ಮಾಡಲ್ಲ. ಆದರೆ ಮಧ್ಯಾಹ್ನ ಆಗುತ್ತೆ, ಬರ್ತಾ ಬರ್ತಾ ಸಂಜೆ ಆಗುತ್ತೆ. ಸಂಜೆ ಆಗ್ತಿದ್ದ ಹಾಗೆ ಅವನು ಯೋಚಿಸ್ತಾನೆ, ಹಣ್ಣುಗಳು ಮಾರಾಟ ಆಗಬೇಕಾಗಿದೆ, 200 ರೂಪಾಯಿ ಕೊಟ್ಟರೆ ಯಾರೂ ತಗೊಳ್ತಾ ಇಲ್ಲ, ದರವನ್ನು ಸ್ವಲ್ಪ ಕಡಿಮೆ ಮಾಡಿ ಹೇಗಾದರೂ ಸರಿ ಸ್ವಲ್ಪ ಹೆಚ್ಚು ಮಾರಾಟ ಮಾಡಿಬಿಡೋಣ, ಹೆಚ್ಚು ಜನ ತಿಂದು ಬಿಡ್ಲಿ ಹಣ್ಣನ್ನು ಅಂತ ಅವನು 200 ರೂಪಾಯಿ ಇದ್ದದ್ದು 160 ರೂಪಾಯಿ ಮಾಡ್ತಾನೆ, 140 ಮಾಡ್ತಾನೆ, 130 ಮಾಡ್ತಾನೆ. ಹೀಗೆ ಶ್ರೀರಾಮಕೃಷ್ಣರು ತಮ್ಮ ಅಂತಿಮ ದಿನ ಸಮೀಪಿಸಿದಾಗ ಇವ್ರು ಯಾರು ಸಾಧನೆ ಮಾಡುವ ಲಕ್ಷಣ ಕಾಣಿಸ್ತಾ ಇಲ್ಲ, ಇವ್ರು ಯಾರು ನನ್ನ ಹತ್ರ ಬಂದು ಕಷ್ಟಪಡ್ಲಿಕ್ಕೆ ತಯಾರಿಲ್ಲ, ಆದ್ರಿಂದ ಸ್ವಲ್ಪ ಸ್ವಲ್ಪ ರೇಟ್ ಕಡಿಮೆ ಮಾಡಿಬಿಡೋಣ, ಕರುಣೆಯಿಂದ ಎಲ್ರಿಗೂ ಹಂಚಿಬಿಡೋಣ ಎಂದು ಶ್ರೀರಾಮಕೃಷ್ಣರು ತಮ್ಮ ಕರುಣೆಯ ಬಾಗಿಲನ್ನು ಅಂದು ತೆರೆದು ಇಟ್ಟು ಬಿಟ್ಟರು. ಭಕ್ತರ ಕಲ್ಪತರು ಭಾಗ್ಯದ ಸುರಧೇನು. ಭಕ್ತರ ಕಲ್ಪತರು ಭಾಗ್ಯದ ಸುರಧೇನು. ಶ್ರೀರಾಮಕೃಷ್ಣರ ಅಥವಾ ಭಗವಂತನ ಎಲ್ಲ ಕಲ್ಯಾಣ ಗುಣಗಳು, ಅಗಣಿತ ಗುಣಗಣ ಭೂಷಿತ ರಾಮ ಅಥವಾ ಅಗಣಿತ ಗುಣಗಣ ಭೂಷಿತ ಶ್ಯಾಮ, ಭಗವಂತನ ಅನಂತ ಕಲ್ಯಾಣ ಗುಣಗಳು, ಅವೆಲ್ಲವುಗಳಲ್ಲಿ ಕರುಣೆಗೆ ಒಂದು ವಿಶೇಷವಾದ ಸ್ಥಾನ. ಯಾಕೆಂದ್ರೆ ಆ ಕರುಣೆಯಿಂದ ಅವನು ನಮಗೆ ಹತ್ತಿರ ಆಗಿದ್ದಾನೆ. ಆ ಕರುಣೆಯಿಂದ ಅವನು ನಮ್ಮನ್ನು ತನ್ನ ಆಸರೆಯಲ್ಲಿ, ತನ್ನ ಮಡಿಲಲ್ಲಿ ಸೇರಿಸಿಕೊಳ್ಳುತ್ತಿದ್ದಾನೆ. ಆದ್ದರಿಂದ
ಭಕ್ತರ ಕಲ್ಪತರುವಾದ ಈ ಶುಭ ದಿನದಂದು ಶ್ರೀರಾಮಕೃಷ್ಣರು ತಮ್ಮ ಕರುಣೆಯ ಕಡಲನ್ನು ಮಹಾಪೂರವಾಗಿ ಹರಿಯಬಿಟ್ಟು ಎಲ್ಲರ ಮೇಲೆ ಕೃಪೆ ಮಾಡಿದ್ರು. ಇವತ್ತಿನ ದಿನ ಕೋಲ್ಕತ್ತಾದಲ್ಲಿ ಕಾಶಿಪುರದ ತೋಟದ ಮನೆ ಎಲ್ಲಿ ಈ ಘಟನೆ ನಡೆಯಿತೋ, ಎಲ್ಲಿ ಈ ಘಟನೆ ಮಧ್ಯಾಹ್ನ 3:30 ಗಂಟೆಗೆ ಸರಿಯಾಗಿ ಅಲ್ಲೊಂದು ಮಾವಿನ ಮರ ಬರುತ್ತೆ, ಆ ಮರದ ಹತ್ತಿರ ನಡೆಯಿತೋ ಆ ಸ್ಥಳದಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಈ ದಿನವನ್ನು ಅಲ್ಲಿ ಹಬ್ಬವಾಗಿ ಆಚರಿಸಲಾಗುತ್ತದೆ. ಅದೇ ರೀತಿ ಶ್ರೀರಾಮಕೃಷ್ಣರ ಭಕ್ತ ವಲಯದಲ್ಲಿ ಕೂಡ ಈ ದಿನವನ್ನು ಎಲ್ಲ ಕಡೆಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ, ಮಠಗಳಲ್ಲಿ, ಆಶ್ರಮಗಳಲ್ಲಿ ಭಕ್ತರ ಕಲ್ಪತರು ಎಂದು ವಿಶೇಷ ಸಂಭ್ರಮದಿಂದ, ಯಾಕಂದ್ರೆ ಅವನ ಕಲ್ಪತರುತ್ವ ನಮಗೆ ಬೇಕಾಗಿದೆ, ನಮಗೆ ಅವಶ್ಯಕತೆ ಇದೆ, ನಾವು ಅದಕ್ಕಾಗಿ ಹಾತೊರೆಯುತ್ತಿದ್ದೇವೆ. ಆದ್ದರಿಂದ ಹೇ ಕಲ್ಪತರು, ಹೇ ವಿಶ್ವಗುರು, ಇಂದು ನೀನು ನಮ್ಮ ಮೇಲೆ ಕೃಪೆ ತೋರಿ ನಮ್ಮ ಆಧ್ಯಾತ್ಮಿಕ ಹಂಬಲಗಳನ್ನು ಈಡೇರಿಸು ಎಂದು ಪ್ರಾರ್ಥಿಸಿಕೊಳ್ಳುವಂತಹ ಒಂದು ವಿಶೇಷ ದಿನ ಇದು. ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತನ್ನು ಜೊತೆಯಲ್ಲಿಯೇ ಆಲೋಚನೆ ಮಾಡಬೇಕು. ಶ್ರೀರಾಮಕೃಷ್ಣರು ತಮ್ಮ ಇಡೀ ಜೀವನದಲ್ಲಿ ಒಂದೇ ಬಾರಿ ಕಲ್ಪತರು ಆಗಿದ್ರು ಅನ್ನುವುದು ಸತ್ಯ ಅಲ್ಲ. ಅವರು ತಮ್ಮ ಜೀವನ ಇಡೀ ಅನೇಕ ಸಂದರ್ಭಗಳಲ್ಲಿ, ಅನೇಕ ಘಟನೆಗಳಲ್ಲಿ ಕೆಲವು ಭಕ್ತರ ಪಾಲಿಗೆ, ಆಯಾಯ ಭಕ್ತರ ಪಾಲಿಗೆ ಕಲ್ಪತರುವಾಗಿದ್ದಾರೆ. ಅಂತಹ ಘಟನೆಗಳನ್ನು ಪಟ್ಟಿ ಮಾಡ್ಲಿಕ್ಕೆ ಹೋದ್ರೆ ನಮಗೆ ದೊಡ್ಡ ಲಿಸ್ಟ್ ಸಿಗುತ್ತೆ. ಅದರಲ್ಲಿ ಕೆಲವನ್ನೇ ನಾವು ಈಗ ಆಲೋಚನೆ ಮಾಡೋದಾದ್ರೆ, ಅಪರೂಪದ ಘಟನೆ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲವೋ ಅಂಥ ಘಟನೆಯನ್ನು ಆಲೋಚನೆ ಮಾಡೋದಾದ್ರೆ, ಒಬ್ಬ ಭಕ್ತ ಇರ್ತಾನೆ, ಅವನ ಹೆಸರು ತಾರಕನಾಥ. ಇದು ಸ್ವಾಮಿ ಶಿವಾನಂದಜಿ ಅವರಲ್ಲ, ತಾರಕನಾಥ ಗೋಶಾಲ ಅಲ್ಲ, ತಾರಕನಾಥ ಮುಖರ್ಜಿ. ಯುವಕ, ಅವನು ಗೃಹಸ್ಥ, ಅವನಲ್ಲಿ ಒಂದು ಪ್ರಾಮಾಣಿಕವಾದ ಆಧ್ಯಾತ್ಮಿಕ ವ್ಯಾಕುಲತೆ ಇತ್ತು. ಶ್ರೀರಾಮಕೃಷ್ಣರು ಅವನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ಒಂದು ಸಲ ಶ್ರೀರಾಮಕೃಷ್ಣರು ಅವನ ಕೈಯನ್ನು, ಮುಂಗೈಯನ್ನು ತಮ್ಮ ಕೈಗಳಲ್ಲಿ ಹಿಡಿದು ತೂಕ ನೋಡ್ತಾರೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ನಿನ್ನಲ್ಲಿ ಸ್ವಲ್ಪ ಕುಟಿಲತೆ ಇದೆ, ಇಲ್ಲಿಗೆ ಬಂದು ಹೋಗ್ತಾ ಇರು, ಎಲ್ಲ ಸರಿ ಹೋಗುತ್ತೆ. ಶ್ರೀರಾಮಕೃಷ್ಣರು ಅವನಿಗಷ್ಟೇ ಹೇಳಿದ್ದಲ್ಲ, ನಮ್ಮೆಲ್ಲರಿಗೂ ಹೇಳಿದ್ದು, ನಿಮ್ಮಲ್ಲಿ ಸ್ವಲ್ಪ ಇದೆ ಬಾಕಿ, ಇಲ್ಲಾಂದ್ರೆ ಯಾವತ್ತೋ ನಾವು ಮುಕ್ತರಾಗಿ ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಕುಟಿಲತೆ ಇದೆ, ಅದನ್ನು ಹೇಗೆ ನಿವಾರಿಸಿಕೊಳ್ಬೇಕು, ಏನು ಚಿಂತೆ ಇಲ್ಲ, ಆಗಾಗ ಇಲ್ಲಿ ಬಂದು ಹೋಗ್ತಾ ಇರು, ಎಲ್ಲ ಸರಿ ಹೋಗುತ್ತೆ. ಆಗಾಗ ಇಲ್ಲಿಗೆ ಬಂದು ಹೋಗುತ್ತಾ ಇರು, ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳಿದ್ರು. ಹೀಗೆ ಹೇಳಿಯೂ ಕೂಡ ಅವನ ಮೇಲೆ ಒಂದು ವಿಶೇಷ ಕೃಪೆಯನ್ನು ಮಾಡ್ತಾರೆ. ಶ್ರೀರಾಮಕೃಷ್ಣರು ಭಾವ ಸಮಾಧಿಸ್ಥರಾಗಿದ್ದಾಗ ಅವನು ಶ್ರೀರಾಮಕೃಷ್ಣರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಶ್ರೀರಾಮಕೃಷ್ಣರು ಅವನ ತಲೆಯ ಮೇಲೆ ತಮ್ಮ ಪಾದವನ್ನು ಇಟ್ಟು ಆಶೀರ್ವಾದವನ್ನು ಮಾಡುತ್ತಾರೆ. ಭಕ್ತರ ಕಲ್ಪತರು, ಭಾಗ್ಯದ ಸುರಧೀನು, ಭಕ್ತರ ಕಲ್ಪತರು. ಇನ್ನೊಂದು ಉದಾಹರಣೆ, ತರುಣ ವೈಕುಂಠನಾಥ ಸನ್ಯಾಲ, ಅವನ ಬಗ್ಗೆ ನಾವು ಈಗ ತಾನೇ ನೋಡಿದೆವು. ಅವನಿಗೆ ಸಕಲ ಭುವನವಿದು ರಾಮಕೃಷ್ಣಮಯ ಎಂಬ ಒಂದು ವಿಶೇಷ ಅಪರೂಪದ ಅನುಭವ ಆಗಿತ್ತು. ಅವನು ಮೊದಲ ಬಾರಿಗೆ ಶ್ರೀರಾಮಕೃಷ್ಣರ ಹತ್ತಿರ ಬಂದಿದ್ದಾನೆ. ಅವನಿನ್ನೂ ತರುಣ, ಅವನು ಬಾಲ್ಯದಿಂದಲೂ ಆಧ್ಯಾತ್ಮಿಕ ಪ್ರವೃತ್ತಿಯುಳ್ಳವನು. ಆದರೆ ಅನಂತರ ಅವನು ನಾಸ್ತಿಕನಾಗಿ ಬಿಟ್ಟಿದ್ದ, ಸಂಶಯವಾದಿಯಾಗಿದ್ದ.
ಕೊನೆಗೆ ಒಬ್ಬ ಮಿತ್ರನ ಒತ್ತಾಯಕ್ಕೆ ಅವನು ಶ್ರೀರಾಮಕೃಷ್ಣರ ಹತ್ತಿರ ಬಂದ. ಶ್ರೀರಾಮಕೃಷ್ಣರ ಬಳಿಗೆ ಮೊದಲ ಬಾರಿ ಬಂದ ದಿನವೇ ಅವನಿಗೆ ಶ್ರೀರಾಮಕೃಷ್ಣರು ವಿಶೇಷವಾದ ಆನಂದದ ಧನ್ಯತೆಯ ಅನುಭವವನ್ನು ಮಾಡಿಸಿಕೊಡ್ತಾರೆ. ಎಷ್ಟು ವಿಶೇಷವಾದದ್ದು! ಭಗವದ್ ಆನಂದ ಏನು ಅಷ್ಟು ಸುಲಭವಾಗಿ ಸಿಗುವಂತಹ ವಸ್ತುನಾ? ಮೊದಲ ಬಾರಿಗೆ ಅವನು ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ ಅವನಿಗೆ ಶ್ರೀರಾಮಕೃಷ್ಣರು ವಿಶೇಷವಾದ ಆಧ್ಯಾತ್ಮಿಕ ಅನುಭವವನ್ನು, ಏನದು ಭಗವದ್ ಆನಂದವನ್ನು, ಧನ್ಯತೆಯ, ಕೃತಕೃತ್ಯತೆಯ ಭಾವನೆಯನ್ನು ಉಂಟು ಮಾಡಿದ್ರು. ಮತ್ತೆ ಪ್ರತಿ ಬಾರಿ ಅವನು ಬಂದಾಗಲೂ ಈ ಆನಂದ ಪ್ರತೀಕ್ಷಣ ವರ್ಧಮಾನಂ, ಹೆಚ್ಚುತ್ತಲೇ ಹೋಯಿತು, ಹೆಚ್ಚಾಗುತ್ತಲೇ ಹೋಯಿತು. ಕೊನೆಗೆ ಒಂದು ದಿನ ಶ್ರೀರಾಮಕೃಷ್ಣರು ಅವನನ್ನು ಕೇಳಿದ್ರು, ನಿನಗೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ? ರಾಮಚಂದ್ರ ದತ್ತ ಮತ್ತಿತರರು ಇದನ್ನು ಅವತಾರ ಅಂತ ಕರೀತಾ ಇದ್ದಾರೆ, ನಿನಗೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ? ಅವರು ಅವತಾರ ಅಂತ ಕರೆದ್ರ ಅದು ಬಹಳ ಕಡಿಮೆ ಆಗಿ ಹೋಯಿತು. ಯಾಕೆ ಯಾಕೆ ಹಾಗೆ ಹೇಳ್ತೀಯ? ಅವತಾರ ಅಂತ ಹೇಳಿದ್ರೆ ಭಗವಂತನ ಒಂದು ಅಂಶ. ಆದರೆ ನನ್ನ ದೃಢವಾದ ನಂಬಿಕೆ ಏನು ಅಂದ್ರೆ, ನೀವು ಸಾಕ್ಷಾತ್ ಮಹಾದೇವ ಶಿವ, ನೀವು ಸಾಕ್ಷಾತ್ ಮಹಾದೇವ ಶಿವ, ಭಕ್ತರ ಕಲ್ಪತರು, ಭಾಗ್ಯದ ಸುರಧೇನು. ಅತುಲ ಚಂದ್ರ ಅವನು ಗಿರೀಶ್ ಘೋಷ್ನ ತಮ್ಮ. ಅವನಿಗೆ ಶ್ರೀರಾಮಕೃಷ್ಣರು ಕಾಶೀಪುರದ ತೋಟದ ಮನೆಯಲ್ಲಿಯೇ ಒಂದು ರಾತ್ರಿ 10 ಗಂಟೆ ದಾಟಿದೆ. ಆ ಹೊತ್ತಿಗೆ ತಾವು ಮಲಗಿದ್ರು. ಅವನು ಅವರ ಪಾದವನ್ನು ಒತ್ತುತ್ತಾ ಇದ್ದ. ಆಗ ತಮ್ಮ ಶ್ರೀ ಶರೀರದಲ್ಲಿ ಅರ್ಧ ಭಾಗ ಕೃಷ್ಣ, ಅರ್ಧ ಭಾಗ ರಾಧೆ, ಅರ್ಧ ಭಾಗ ಕೃಷ್ಣ, ಅರ್ಧ ಭಾಗ ರಾಧೆ, ಈ ಒಂದು ವಿಶೇಷ ಅನುಭವವನ್ನು ಮಾಡಿಸಿಕೊಡ್ತಾರೆ ಭಕ್ತರ ಕಲ್ಪತರು, ಭಕ್ತರ ಕಲ್ಪತರು. ನರೇಂದ್ರ ಸ್ವಾಮಿ ವಿವೇಕಾನಂದರ ವಿಷಯ ಹೇಳಲಿಕ್ಕೆ ಹೊರಟ್ರಂತೂ ಮುಕ್ತಾಯನೇ ಆಗಲ್ಲ. ಸ್ವಾಮೀಜಿ ಹೇಳ್ತಾರೆ, ಅವತ್ತು ನಾನು ಮಲಗಿದ್ದೆ, ಕೋಣೆಗೆ ಬಾಗಿಲು ಅಗಳಿ ಹಾಕಿಕೊಂಡು ಮಲಗಿದ್ದೆ. ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದಾಗೆ ಬಂದು ಬಿಟ್ಟಿದ್ದಾರೆ. ಬಂದು ಇದರೊಳಗೆ ಇರುವವನನ್ನು ಅಂದ್ರೆ ತಮ್ಮನ್ನು, ತಮ್ಮ ಆತ್ಮನನ್ನು ಎತ್ತಿಕೊಂಡು ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಹೋದ್ರು. ಬಗೆ ಬಗೆಯಾಗಿ ಬೋಧನೆಯನ್ನು ಕೊಟ್ಟು ಮತ್ತೆ ಬಂದು ಬಿಟ್ಟು ಹೋದ್ರು. ಎಲ್ಲವನ್ನೂ ಮಾಡಬಲ್ಲರು. ದಕ್ಷಿಣೇಶ್ವರದ ಗೌರಾಂಗರು ಎಲ್ಲವನ್ನೂ ಮಾಡಬಲ್ಲರು. ಜ್ಞಾನವನ್ನು, ಭಕ್ತಿಯನ್ನು, ಮುಕ್ತಿಯನ್ನು, ಮೋಕ್ಷವನ್ನು, ಏನು ಬೇಕು ಅದನ್ನು ರಾಶಿ ರಾಶಿಯಾಗಿ ಯಾರಿಗೆ ಬೇಕು ಅವರಿಗೆ ಹಂಚಬಲ್ಲರು. ಹಂಚುತ್ತಾರೆ, ಹಂಚುತ್ತಾರೆ, ಹಂಚುತ್ತಾರೆ. ಆದ್ದರಿಂದ ನೀನೆಮ್ಮ ಕಲ್ಪತರು ಹೇ ರಾಮಕೃಷ್ಣ, ನೀನೆಮ್ಮ ಕಲ್ಪತರು ಹೇ ರಾಮಕೃಷ್ಣ, ನೀನೆಮ್ಮ ಕಲ್ಪತರು ಹೇ ರಾಮಕೃಷ್ಣ. ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.